ಸಾಕಷ್ಟು ಚರ್ಚೆಗಳಾದಂಥ ದಿನಗಳು ಅವತ್ತು. ದಲಿತ ಅಂದರೆ ಅದರ ಪದ ಬಡವ ಅಂತ. ಡಿಕ್ಷನರಿ ವರ್ಡ್ ನೀವು ತೆಗೆದು ನೋಡಿದ್ರೆ ಶೋಷಣೆಗೆ ಒಳಪಟ್ಟಂತ ಅಥವಾ ಬಡವ, ಈ ರೀತಿಯ ಒಂದು ಹೆಸರನ್ನ ಇಡುವಂಥ ವಿಚಾರದಲ್ಲಿ ಶುರುವಾದಂಥ ದಲಿತ ಸಂಘ ಬೃಹತ್ ಹೋರಾಟವನ್ನು ಮಾಡಿ ಆ ರೀತಿಯಲ್ಲಿ ಜನರಲ್ಲಿ ಒಂದು ಒಗ್ಗಟ್ಟಿನ, ಎಲ್ಲರೂ ಒಂದು ಅಂತಕ್ಕಂಥ ಒಂದು ತೀರ್ಮಾನ, ಇಡೀ ಭಾರತೀಯರೇ ನಾವೆಲ್ಲ ಒಂದು ತೀರ್ಮಾನವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ದಲಿತರಾಗಿ ಅಂತ ವಿಷಯಗಳನ್ನ ಇಟ್ಟುಕೊಂಡು ಬರೀ ದಲಿತರನ್ನ ಸಂಘಟನೆ ಮಾಡೋದು ಅಷ್ಟೇ ಅಲ್ಲ, ಎಷ್ಟೋ ಜನ ದಲಿತರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವರಿದ್ದಾರೆ, ಅವರನ್ನು ನಾವು ಕೂಡಿಸ್ಕೊಂಡು ಈ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಹೋರಾಟದ ದಾರಿಯನ್ನು ನಾವು ಆ ಒಂದು ಹಿನ್ನೆಲೆ ಒಳಗಡೆ ನಾವು ಸೈದ್ಧಾಂತಿಕವಾಗಿ ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇವೆ. ಅಂದ್ರೆ ಎಲ್ಲ ಜಾತಿಗಳ ಗುಂಪುಗಳೇನಿದ್ದಾವೆ ಅವನ್ನ ನಿರ್ನಾಮ ಮಾಡಿ ಎಲ್ಲ ಹೋರಾಟ ಮಾಡ್ತಕ್ಕಂಥ ಶಕ್ತಿಗಳನ್ನ ಒಂದು ವರ್ಗವಾಗಿ ರೂಪಣೆ ಮಾಡಿ ಎಲ್ಲರ ಹೋರಾಟ, ಜಾತಿಯ ಹೋರಾಟವನ್ನು ಕೂಡ ಎಲ್ಲರೂ ಸೇರಿ ಹೋರಾಟ ಮಾಡಿ ಈ ಸಮಾಜದಿಂದ ಹೊರಗೆ ಹಾಕುವಂತ ಕೆಲಸವನ್ನು ಮಾಡಬೇಕು ಅಂತ ಒಂದು ವಾತಾವರಣವನ್ನು ನಮಗೆ ಉಂಟು ಮಾಡಲಿಕ್ಕೆ ನಮಗೆ ರಾಜ್ಯದಲ್ಲಿ ಸಾಧ್ಯ ಆಗಬೇಕು, ದೇಶದಲ್ಲಿ ಸಾಧ್ಯವಾಗಬೇಕು ಅಂತೇಳಿ ನಾವು DHSನ ಸಂಘಟನೆಯನ್ನ ಕಟ್ತಾ ಬಂದಿದ್ದೀವಿ. ಸ್ನೇಹಿತರೆ, ನಾವು ಪ್ರಾರಂಭ ಆದಾಗಿಂದ ಇವತ್ತಿನವರೆಗೆ ಕೂಡ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಜನರ ಗಮನವನ್ನ ಸೆಳೆಯುವಂತ ಹೊರಗಡೆ ಬಂದಿದೆ, ನಾವು ಹೋರಾಟ ಮಾಡಿದ್ವಿ. ಆದರೆ ನಮಗೆ ಗೊತ್ತಾದ ಸತ್ಯ ಏನಂದ್ರೆ ಮೂಢನಂಬಿಕೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ತಾರತಮ್ಯವಾಗಿದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ನರಬಲಿ ಕೊಡಬೇಕು ಅಂತೇಳಿ ಯಾರೋ ಸ್ವಾಮೀಜಿ ಹೇಳಿದ್ರಿಂದ ಪಾಪ ಬಡಪಾಯಿ ಕೂಲಿಗಳಂತವ್ರೆ ಬರ್ತಾರೆ. ಈಗ 2016 ಇಂಥ ಒಂದು ದೌರ್ಜನ್ಯ ವಿರುದ್ಧ ದಲಿತ ಹಕ್ಕುಗಳ ಸಮಿತಿ ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಬಂತು ಅನ್ನೋದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತೆ ಈ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ದಲಿತರು ಬಂದಿದೆಯೋ ಆ ಸಮಸ್ಯೆಗಳ ತಗೊಂಡು ಹೋರಾಟ ಮಾಡಿ ನಾಗಸಟ್ಟಲ್ಲಿ ಮಾಡಿ ಅಲ್ಲಿ ಬಸವೇಶ್ವರ ದೇವಾಲಯದ ಹೆಸರಿನಲ್ಲಿ, ಬಸವೇಶ್ವರನ ಹೆಸರಿನಲ್ಲಿ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರ ಇದ್ರೂ ಸರ್ಕಾರ ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಆ ಭೂಮಿಯನ್ನ ದೇವಸ್ಥಾನದ ಹೆಸರಿನಲ್ಲಿ ಉತ್ಕ್ರಮಿಸಿ ಆ ಭೂಮಿಯನ್ನ ವಂಚನೆ ಮಾಡ್ತಾರೆ. ಅಂಥದ್ರ ವಿರುದ್ಧ ಹೋರಾಟ ಮಾಡಿದ್ವಿ ನಾವು. ಹೋರಾಟ ಮಾಡಿ ಇವತ್ತು ಆ ನಾಗಸಟ್ಟಹಳ್ಳಿಯಲ್ಲಿ ಆ ಜನರಿಗೆ ಭೂಮಿಯನ್ನು ವಾಪಸ್ಸು ಕೊಡುವಂಥ ಇದರಲ್ಲಿ ನಾವು ಒಂದು ಯಶಸ್ವಿಯನ್ನ ಕಾಣಲಿಕ್ಕೆ ಸಾಧ್ಯ. ಅಂದ್ರೆ ಈ ರೀತಿ ನಿರಂತರವಾಗಿ ದಲಿತ ಹಕ್ಕುಗಳ ಸಮಿತಿ ಒಂದೊಂದು ವಿಷಯದಲ್ಲೂ ಕೂಡ ನಾವು ಹೇಳ್ತಾ ಹೋದ್ರೆ ನೂರಾರು ನಿದರ್ಶನ ಕೊಡಬಹುದು. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದರ ಮುಖಾಂತರ ಬರೀ ಹೋರಾಟ ಮಾಡ್ತಾ ಇಲ್ಲ, ಜನರನ್ನ ಜಾಗೃತಿ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇವತ್ತಿಗೂ ಕೂಡ ಹೆಣ ಉಳೋದಕ್ಕೆ, ದಲಿತರ ಹೆಣ ಉಳೋದಕ್ಕೆ ಸ್ಮಶಾನ ಇಲ್ಲ. ನಿಮ್ಮ ಆನೇಕಲ್ಲೇ ಅದು ಅನೇಕ ವಿಚಾರಗಳು ನಮ್ಗೆ ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ ನಾವು. ಎಲ್ಲಿ? ತುಮಕೂರಿನ ಬಾವುಗಳದಲ್ಲಿ ಭೂಮಿ ಇಲ್ಲ ದಲಿತರಿಗೆ. 70 ಮನೆ ಇದೆ. 70 ಮನೆಯಲ್ಲಿ ಇರೋರು ಯಾರಿಗೂ ಭೂಮಿ ಇಲ್ಲ. ಆ ಭೂಮಿ ಇಲ್ಲದೆ ಇರ್ತಕ್ಕಂಥವ್ರ ಮನೆ ಒಬ್ಬ ಮುದುಕಿ ಸಾಯ್ತಾರೆ, ಜನ ಒಳಗೆ ಜಾಗ ಇಲ್ಲ. ಅಕ್ಕಪಕ್ಕದ ಜನ ಭೂಮಿ ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು? ನಮ್ಗೆ ಸುದ್ದಿ ಬಂತು, ಓದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೆಣ ತಗೊಂಡೋಗಿ ತಹಸೀಲ್ದಾರ್ ಆಫೀಸ್ ಮುಂದೆ ಇಟ್ಟಿದ್ವಿ, ಪತ್ರಿಕೆ ಬರ್ತಿದ್ವಿ, ದೊಡ್ಡ ಯಾಕೆ ನಾವಂತ ಹೋರಾಟವನ್ನ ಮಾಡಿದ್ವಿ? ಈ ಅನ್ಯಾಯ ನಡೀತಾ ಇದೆ ಅನ್ನೋದು ಜನರಿಗೆ, ದೇಶಕ್ಕೆ ಗೊತ್ತಾಗಬೇಕು. ಹೋರಾಟ ಮಾಡಿದ್ವಿ. ತಹಸೀಲ್ದಾರ್ ಆಫೀಸ್ ಹತ್ರ ಹೆಣ ಇಟ್ಮೇಲೆ ಈ ರೀತಿ ಪ್ರತಿ ಹಳ್ಳಿಯಲ್ಲೂ ಇದ್ದಾವೆ.
ಪ್ರತಿ ಹಳ್ಳಿಯಲ್ಲೂ ಕೂಡ ಭೂಮಿ ಇಲ್ಲದೆ ಇದ್ದಾರೆ, ಮಸಾಣ ಇಲ್ಲದೆ ಇರ್ತಕ್ಕಂಥ ಮಸಾಣ ಹೊರಡಕ್ಕೆ ಜಾಗ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಇದೆ. ಭೂಮಿ ಇವತ್ತು ನಮ್ಮಲ್ಲಿ 68% ಜನ ಭೂಮಿ ಇಲ್ಲ, ದಲಿತರಿಗೆ ಭೂಮಿಯೇ ಇಲ್ಲ. ಎಲ್ಲರೂ ಕೂಡ ಇವತ್ತು ಕೃಷಿ ಕೂಲಿಗಾರರಾಗಿದ್ದಾರೆ. ಈ ಕೃಷಿ ಕೂಲಿಗಾರರಾಗಿರ್ತಕ್ಕಂಥ ದಲಿತರಿಗೆ ಭೂಮಿಯನ್ನು ಕೊಡುವಂಥ ಪರಿಸ್ಥಿತಿ ಬರಬೇಕು, ವ್ಯವಸ್ಥೆ ಬರಬೇಕು. ವ್ಯವಸ್ಥೆ ಬರಬೇಕು ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರಗಳು ಭೂಮಿಯನ್ನ ಕೊಡೋದಕ್ಕೆ ಭೂ ಸುಧಾರಣೆಯನ್ನು ಜಾರಿಗೆ ತರಬೇಕು. ಭೂಮಿ ಇರೋರ ಹತ್ರ ಭೂಮಿಯನ್ನ, ಹೆಚ್ಚುವರಿ ಇರೋರ ಹತ್ರ ಭೂಮಿಯನ್ನ ಕಿತ್ಕೊಂಡು ಬಡವರಿಗೆ ಹಂಚಲಿಕ್ಕೆ ಸಾಧ್ಯ. ಅಂತ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಆದ್ರೆ ಎಲ್ಲರಿಗೂ ಭೂಮಿ ಕೊಡುವಂತ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಬೇಕು. ಎಲ್ಲರಿಗೂ ಉದ್ಯೋಗ ಕೊಡುವಂತ ಒಂದು ಪರಿಸ್ಥಿತಿ ಬರಬೇಕು. ಅದಕ್ಕಾಗಿ ನಾವು ಎಲ್ಲ ಹಳ್ಳಿಗಳಲ್ಲಿ ನಮ್ಮ DHS ಸಂಘಟನೆಯ ಕಟ್ಟೋದ್ರ ಮುಖಾಂತರ ನಾವು ಇವತ್ತು ಈ ಒಂದು ಹೋರಾಟವನ್ನು ಬಲಪಡಿಸಬೇಕು. ಇದರ ಮುಖಾಂತರ ಜನರನ್ನ ಜಾತಿ ತಾರತಮ್ಯಗಳಿಂದ ನಾವು ಹೋರಾಟದಲ್ಲಿ ಬಂದಂಥ ಜನರನ್ನ ಒಂದು ಸಮೀಕರಣಗೊಳಿಸಿ ಅವ್ರನ್ನ ಜಾಗೃತಿ ಮೂಡಿಸಿ ಎಲ್ಲ ಜನರು ಕೂಡ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ. ಮತ್ತೆ ಇವತ್ತು ನಿಮಗೆ ಭೂಮಿ ಯಾವಾಗ ಸ್ವಾತಂತ್ರ್ಯ ಬಂದ ಮೇಲೆ ಸ್ವತಂತ್ರ ಪೂರ್ವದಲ್ಲಿ ದಲಿತರಿಗೆ ಒಂದಿಷ್ಟು ಭೂಮಿ ಸಿಕ್ಕಿದೆ. ಅದು ದೇವರಾಜ ಕಾಲದಲ್ಲಿ ಅವತ್ತಿನ ದಲಿತ ಚಳುವಳಿಯ ಬಾರಿ ಉತ್ತರಕ್ಕೆ ಹೋದಾಗ ಭೂಮಿಯನ್ನು ಇಟ್ಕೊಂಡು ಜನರ ಭೂಮಿಯನ್ನು ಇಟ್ಕೊಂಡು ಹೋರಾಟಗಳ ಮುಖಾಂತರ ಕೆಲವರು ಹಂಗೆ ಕಾಡಾಗಿ ಬಿದ್ದಿದ್ದನ್ನ ಉಳುಮೆ ಮಾಡಿ ಮಾಡ್ತಾರೆ. ಬರ್ತಾ ಇರಲ್ಲ ಅವ್ರಿಗೆ ಯಾವ ದಾಖಲೆಗಳನ್ನ ಕೊಡಲಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಯಾವುದೇ ಹಳ್ಳಿಗೆ ಹೋದ್ರೆ ಆ ರೀತಿಯ ಬಗರುಕು ಸಾಗುವಳಿ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರಿಗೆ ಯಾವುದೇ ಪಟ್ಟ ಇಲ್ಲ, ಖಾತೆ ಇಲ್ಲ, ಸಾಗುವಳಿ ಚೀಟಿ ಇಲ್ಲ. ಭೂಮಿ ಇದೆ, 5 ಎಕರೆನೋ 10 ಎಕರೆನೋ 2 ಎಕರೆನೋ 3 ಎಕರೆನೋ ಭೂಮಿ ಅವ್ರದ್ದೇ ಇದೆ. ಭೂಮಿಯಲ್ಲಿ ಅವರು ಉಳುಮೆ ಮಾಡ್ತಾರೆ, ರಾಗಿನೋ ಅಕ್ಕಿ ಏನೋ ಬೆಳ್ಕೋತಾರೆ, ಆದ್ರೆ ಭೂಮಿ ಅವ್ರದ್ದು. ಇದನ್ನ ಬಗರುಕು ಭೂಮಿ ಅಂತ ಕರೀತಾರೆ. ಈ ದೇಶಕ್ಕೆ ಅಪಾಯ ಇದೆ, ನಮ್ಮ ಭೂಮಿ ನಮ್ಮ ಕೈ ಉಳಿಯಲ್ಲ ಅಂತೇಳಿ ಹೇಳಿದಾಗ ನಮ್ಮನ್ನ ಇವರೆಲ್ಲ ಬುದ್ಧಿಗೆಲ್ಲಿ ಇವರೇನೋ ಮಾತಾಡ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ಆದೇಶದಲ್ಲಿ 1 ಎಕರೆ ಭೂಮಿ ಯಾರು ತಂದಿಲ್ಲ ರೈತರು. ಸಮಾನತೆಯನ್ನು ಅಂಬೇಡ್ಕರ್ ಹೇಳಿದ್ರು. ಕೆಲಸ ಮಾಡ್ತೀನಿ, ನಮ್ಮ ಮನೆಯಲ್ಲಿ ಸುಮ್ಮನೆ ಇದ್ದಾರೆ. ಏನ್ ಸುಮ್ಮನೆ ಇದ್ದಾರೆ? ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾರೆ, ಎಲ್ಲ ಗುಡಿಸ್ತಾರೆ, ಸಂಗಿ ಎತ್ತಿ ಹಾಕ್ತಾರೆ, ಮಾಡ್ಕೊಂಡು ಬಟ್ಟೆ ಎಲ್ಲ ಉಳಿಸ್ಬಿಟ್ಟು ಮಕ್ಕಳನ್ನು ಸ್ಕೂಲ್ ಕಳಿಸ್ಬಿಟ್ಟು ನಮ್ಗೆ ಊಟ ತಗೊಂಡ್ಕೊಡ್ತಾರೆ ಜಮೀನಿಗೆ. ಸುಮ್ಮನೆ ಇದ್ದಾರೆ ಅಂತ ಹೇಳುದು. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಜಾಸ್ತಿ ಕೆಲಸ ಮಾಡೋದು ಹೆಣ್ಮಕ್ಳು. ಅವರಿಗೆ ಸಮಾನತೆ ಸಿಗ್ಬೇಕಂತ ಹೇಳಿ ಅಂಬೇಡ್ಕರ್ ಹೋರಾಟ ಮಾಡಿದ್ರು. ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ನಾಳೆ ಒಂದು ದಾರಿ ದೀಪವಾಗಿ ನಾವು ಒಂದು ಲೀಡರ್ ಆಗಿ ಮಾಡ್ಕೊಳ್ಬೇಕು. ಆತರ ಈ ಕ್ಲಾಸ್ ಅನ್ನು ನೀವು ಸಕ್ಸಸ್ಫುಲ್ ಆಗಿ ಕೂಡ ನಮ್ಮ ಉಪ ಪ್ರಿನ್ಸಿಪಾಲ್ ಆಗಿ ಹೇಳಿ ಶುರು ಮಾಡ್ತಾರೆ. ಹೋರಾಟವಿದ್ದಾರೆ, ನಾವು ಹೋರಾಟದಿಂದ ನಂಬ್ಕೊಂಡಿದ್ದೀವಿ. ಪ್ರತಿಯೊಂದು ಪರಿಹಾರಕ್ಕೂ ಕೂಡ ಹೋರಾಟ ಇದ್ದರೆ ಯಾವುದೂ ಕೂಡ ಪರಿಹಾರ ಸಿಗಲ್ಲ ಅನ್ನೋದು ಇದು ಸತ್ಯವಾದಂಥ ವಿಚಾರ. ಹಂಗಿರುವಾಗ ನಾವಿವತ್ತು ಈ ಕಾರ್ಯಾಗಾರವನ್ನು, ಆ ಹೋರಾಟವನ್ನು ಬಲಗೊಳಿಸೋದಕ್ಕೆ ಈ ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೀವಿ. ನಾನಾಗಲೇ ಪ್ರಾರಂಭದಲ್ಲೇ ಹೇಳಿದಂಗೆ ನಾವು ಡಿಸೆಂಬರಿಂದ ಏಪ್ರಿಲ್ 14ರ ಒಳಗಡೆ ಕರ್ನಾಟಕದಲ್ಲಿ ಒಂದು ಜಾತಿ ತಾರತಮ್ಯದ ವಿರುದ್ಧ ಒಂದು ಬೃಹತ್ ಚಳವಳಿಯನ್ನು ನಡೆಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರ ಭಾಗವಾಗಿ ಈಗಿನಿಂದ ನಾವು ಎಲ್ಲ ಈ ಯೋಜನೆಗಳನ್ನು, ಕಾರ್ಯಾಗಾರಗಳನ್ನು ನಡೆಸಿ ಕಾರ್ಯಕರ್ತರನ್ನ ಸಿದ್ಧಗೊಳಿಸ್ತಾ ಇದ್ದೀವಿ. ಇದು ನಮ್ಮ ಮುಖ್ಯ ಗುರಿ. ಒಂದಾಯ್ತಾ? ಎರಡನೇದು,
ಇವತ್ತು ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ರಾಜ್ಯ ಸರ್ಕಾರ ಅದನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ಇದುವರೆಗೆ ನಮ್ಗೆ ಅದೊಂದು ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ಪರಿಹಾರವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಇದ್ದಂಥ ಅಡೆತಡೆಗಳನ್ನು ಪರಿಹರಿಸಿದೆ. ರಾಜ್ಯ ಸರ್ಕಾರ ಇದನ್ನು ಜಾರಿ ಮಾಡುವಾಗ ನಾವು ಹೇಳ್ತಾ ಇರೋದಂದರೆ, ಒಟ್ಟು ಜನಸಂಖ್ಯೆಯ ಆಧಾರದಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ ಅದರ ಆಧಾರದಲ್ಲಿ ಅಭಿವೃದ್ಧಿ ಹಣ ಬಿಡುಗಡೆ ಆಗಬೇಕು, ಅನುದಾನ ಬಿಡುಗಡೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುನ್ನ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಕಮಿಟಿಯನ್ನು ರಚನೆ ಮಾಡಿ ಅದರ ಮುಖಾಂತರ ದತ್ತಾಂಶಗಳನ್ನು ಸಂಗ್ರಹ ಮಾಡಬೇಕು. ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಮುಂದುವರಿಕೆ ಆಗಿದ್ದಾರೆ, ಎಷ್ಟು ಹಿಂದುಳಿದಿದ್ದಾರೆ ಅಂತಕ್ಕಂಥ ಒಂದು ದತ್ತಾಂಶಗಳನ್ನ ಆಧಾರದಲ್ಲಿ ಆ ಜನಸಂಖ್ಯೆಯ ಆಧಾರದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾದಂಥ ವಾತಾವರಣ ಕೂಡ ನಮ್ಮ ರಾಜ್ಯದಲ್ಲಿ ಇವತ್ತಿದೆ. ಕಾಂಗ್ರೆಸ್ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ದಲಿತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಒಂದು ಪ್ರಶ್ನೆ ಅಂದರೆ, ಸರ್ಕಾರಗಳಿಗೆ ಬದ್ಧತೆ ಇರಬೇಕು. ಯಾವುದೇ ಒಂದು ಸರ್ಕಾರಕ್ಕೆ ಬದ್ಧತೆ ಇದ್ದಾಗ ಅವು ಜಾರಿ ಆಗ್ತವೆ. ಸದಾಶಿವ ಆಯೋಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಯೋಗ ರಚನೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಅದನ್ನು ಬಿಡುಗಡೆ ಮಾಡಿ ಜನರ ಮಧ್ಯೆ ತರಬೇಕು, ಯಾವುದೇ ಸರ್ಕಾರ. ಆದರೆ ಈ ಸರ್ಕಾರಗಳಿಗೆ ಆ ಬದ್ಧತೆ ಇಲ್ಲ. ಹಂಗಾಗಿ ಸದಾಶಿವ ಆಯೋಗ, ಅನೇಕ ಆಯೋಗಗಳು ನೆನೆಗುದ್ದಿ ಬಿದ್ದಿದ್ದಾವೆ, ಅವು ಜಾರಿ ಆಗ್ತಾ ಇದೆ. ಸರ್ಕಾರಕ್ಕೆ ಬದ್ಧತೆ ಇರಬೇಕಾಗುತ್ತೆ ಅನ್ನೋದೇ ಭಾರಿ ಮುಖ್ಯವಾದಂಥ ಪ್ರಶ್ನೆ. ಮತ್ತು ಜನರಿಗೆ ಅನುಕೂಲ ಆಗುವಂಥ ದಾರಿಯನ್ನು ಹುಡುಕಬೇಕು. ಈಗ ಕೋಟ್ಯಾಂತರ ರೂಪಾಯಿ ಬಡ್ಜೆಟಲ್ಲಿ ಹಣ ಬಿಡುಗಡೆ ಮಾಡ್ತೀವಿ SCP TSP ಅಂತ ಹೇಳಿ 10 ವರ್ಷಗಳಲ್ಲಿ 2,93,963 ಕೋಟಿ ರೂಪಾಯಿ ವ್ಯಯ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಯಾರಿಗೂ ಇದ್ರ ಪರಿಣಾಮ ಏನು? ಎಷ್ಟು ಜನ ದಲಿತರಿಂದ ಮುಂದುವರೆದಿದ್ದಾರೆ, ಎಷ್ಟು ಜನರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಆಗಿದೆ ಅನ್ನೋದನ್ನು ಹೇಳ್ಬೇಕು ಸರ್ಕಾರ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಶ್ವೇತಪತ್ರವನ್ನು ತನ್ನಿ ಅಂತೇಳಿ. ಸತ್ಯಾಂಶ ಹೊರಗಡೆ ಬರಬೇಕು ಅಂದರೆ ರಾಜ್ಯ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸ್ಬೇಕು ಇದ್ರ ಬಗ್ಗೆ. ಮತ್ತು ವಿಧಾನಸಭೆಯನ್ನು ಕರಿಬೇಕು. ಇದಕ್ಕಾಗಿ ಒಂದು ದಿನದ ವಿಧಾನಸಭೆಯನ್ನು SCP TSPಯ ಆಗು ಹೋಗುಗಳು, ಏರುಪೇರುಗಳು ಅಥವಾ ಅದರ ನಷ್ಟ ಲಾಭ ಇವುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಸಭೆಗಳನ್ನು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಭೆಗಳನ್ನು ಕರೆದು ವಿಶೇಷವಾಗಿ ಚರ್ಚೆ ಮಾಡಬೇಕು ಅಂತ ಕೂಡ ನಾವೀಗ ಒತ್ತಾಯ ಮಾಡ್ತಾ ಇದ್ದೀವಿ. ಕಾಯ್ದೆ ಮಾಡಿದ್ದೇನಕ್ಕೆ? ಯಾವ 32 ಇಲಾಖೆ ಹಂಚಿಕೆ ಆಗುತ್ತೆ, ಅಲ್ಲಿ ಯಾವ ಅಧಿಕಾರಿ ಇದನ್ನು ಜಾರಿ ತರಲ್ಲ ಅವ್ರ ಮೇಲೆ ಕ್ರಮ ತರಬೇಕು. ಸರ್ಕಾರ ಇವತ್ತವರೆಗೂ ಒಬ್ಬರನ್ನ ತಗೊಂಡಿದ್ದೀವಿ. ಆ ಕಾಯ್ದೆಯನ್ನು ಜಾರಿ ಮಾಡ್ತಾ ಇಲ್ಲ. ಯಾರು ಹಣವನ್ನು ಜನರಿಗೆ ತಲುಪಿಸಲು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಈಗ ಆ್ಯಕ್ಟ್ ಹೇಳುತ್ತೆ, SCP TSP ಆ್ಯಕ್ಟ್ ಹೇಳುತ್ತೆ. ಅದನ್ನು ಮಾಡ್ತಾ ಇದೆಯಾ ಸರ್ಕಾರ? ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ದುರುಪಯೋಗನೇ ಜಾಸ್ತಿ ಆಗಿದೆ, ವರ್ಗಾವಣೆ ಜಾಸ್ತಿ ಆಗಿದೆ, ಇನ್ನೊಂದಷ್ಟು ಕಳ್ತನ ಮಾಡೋರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ನಾವು ಹೇಳೋದೇ ಅಂತಂದರೆ, ಯಾರು ಈ ಅನುದಾನವನ್ನು ಜನರಿಗೆ ತಲುಪಿಸಲು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗೆ ಜೈಲಿಗೆ ಕಳಿಸ್ಬೇಕು. ಏನಂದರೆ ಜಾತಿ ತಾರತಮ್ಯನ ನಿರ್ಮೂಲ ಮಾಡ್ತಕ್ಕಂಥದ್ದು ನಮ್ಮ ಗುರಿ. ಅದರ ಜೊತೆಗೆ ಎಲ್ಲರಿಗೂ ಸಮಾನತೆ ತರೋಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನೋದು ನಮ್ಮ ಅಂತಿಮ ಗುರಿ. ಅದನ್ನು ಸಾಧನೆ ಮಾಡೋಕ್ಕೆ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋರಾಟಗಳನ್ನು ಕಟ್ತೀವಿ, ಜನರನ್ನ ಇಳಿಸ್ತೀವಿ. ಜನರಿಗೆ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯನ್ನು ಹುಡುಕ್ತೀವಿ. ಆದ್ಯತೆ ಇದೆ. ನಮ್ಮಲ್ಲಿ ಅನಾಥಪುರದಲ್ಲಿ ಆಯ್ಕೆ ಆಗಿರುವಂಥ ನಿದರ್ಶನಗಳಿದ್ದಾವೆ. ಉದಾಹರಣೆ ದೊಡ್ಡಬಣ್ಣಹಳ್ಳಿ ಅಂತ ಒಂದು ಪಂಚಾಯತಿ, ಅಲ್ಲಿ ಒಬ್ಬರು ಮಹಿಳೆ ಎಲೆಕ್ಟ್ ಆಗಿದ್ದಾರೆ. ಕಂಟಿನ್ಯೂಸ್ ಆಗಿ ಅವರೇ ಎಲೆಕ್ಟ್ ಆಗಿದ್ದಾರೆ, ವಾಟರ್ ಮ್ಯಾನ್ನ ಹೆಂಡ್ತಿಯವರು. ಆದರೆ ಆ ಎಮ್ಮ ಯಾವತ್ತೂ ಕೂಡ 10 ರೂಪಾಯಿ ಇದು ಮಾಡಿ. ಆದರೆ ಬೆಳಿಗ್ಗೆ ಇದ್ದರೆ ಬ್ಯಾಗ್ ಇಟ್ಕೊಂಡು ಜನಸೇವೆ ಮಾಡ್ತಾರೆ. ರೇಷನ್ ಕಾರ್ಡ್ ಇಲ್ಲ ಅಂದರೆ ರೇಷನ್ ಕೊಡ್ತಾರೆ. ಕಷ್ಟ ಅಂದವ್ರಿಗೆ ಅವ್ರಿಗೇನು ಪರಿಹಾರ ಅಂತ ಹುಡುಕ್ತಾರೆ. ಜನರ ಮಧ್ಯೆ ಇದ್ದಾರೆ. ಹಂಗಾಗಿ ಜನ ಆಯ್ಕೆ ಮಾಡ್ತಾ ಇದ್ದಾರೆ.
ಅಂಥ ಒಂದು ವ್ಯವಸ್ಥೆ ಬರಬೇಕು ಅಂದರೆ ಜನಪ್ರತಿನಿಧಿಗಳು ಅಂಥವ್ರು ಹುಟ್ಟಬೇಕು, ಕೆಲಸ ಮಾಡಬೇಕು, ಸಂಘಟನೆಗಳು ಜನರ ವಿಶ್ವಾಸ ಗಳಿಸಬೇಕು, ಭ್ರಷ್ಟಾಚಾರವನ್ನು ತಡೆಗಟ್ಟೋದಕ್ಕೆ ಇದು ಕೂಡ ಒಂದು ಹಂತದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕಷ್ಟ, ಇವತ್ತು ಆ ವಾತಾವರಣ ಇಲ್ಲ, ಕಷ್ಟಕರ ಇದೆ. ಮುಂದೆ ಆ ಥರದ್ದು ಬರ್ಬೋದು ಅನ್ನೋದು ಆಶಯ.